ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಸೋಮವಾರದ ದಿನ ಸೂರ್ಯ ಉದಯ ಆಗುವ ಸಮಯದಲ್ಲಿ ಏನಾದರೂ ಈ ಒಂದು ಚಿಕ್ಕ ಕೆಲಸನ, ಈ ಒಂದು ಚಿಕ್ಕ ಕ್ರಿಯೆನ ನೀವೇನಾದರೂ ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಟ್ಟವರು ನಿಮ್ಮ ಸಂಪೂರ್ಣ ವಶೀಭೂತರಾಗ್ತಾರೆ. ಅದು ಹೇಗೆ ಏನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇದರ ವಿಧಾನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಕ್ರಿಯೆಯನ್ನು ನೀವು ಸೋಮವಾರದ ದಿನ ಮಾಡಬೇಕಾಗುತ್ತೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಚಪಾತಿ ಮತ್ತು ಒಂದು ಮಾರ್ಕರ್ ಪೆನ್ನು. ಮೊದಲಿಗೆ ಆವತ್ತಿನ ದಿನ ಸೂರ್ಯ ಉದಯಕ್ಕಿಂತ ಮುಂಚೆ ಸ್ನಾನ ಎಲ್ಲ ಮಾಡಿ ಈ ಕ್ರಿಯೆ ಮಾಡುವ ಸಮಯ ಬೆಳಿಗ್ಗೆ 6ರಿಂದ 8ರ ಒಳಗಡೆ. ಸೂರ್ಯ ಉದಯವಾಗುವ ಸಮಯದಲ್ಲಿ ಆ ಚಪಾತಿಯ ಮೇಲೆ ಪೆನ್ ಮಾರ್ಕರ್ ಮುಖಾಂತರ, ಅಲ್ಲಿ ಅಮುಕಸ್ಯ ಅನ್ನೋ ಜಾಗ ಇದೆ, ಅಲ್ಲಿ ಚಪಾತಿ ಮೇಲೆ ನಿಮಗೆ ಬೇಕಾಗಿರುವವರ ಹೆಸರನ್ನು ಬರೆದು ಈ ಕ್ರಿಯೆನ ಉತ್ತರ ದಿಕ್ಕಿಗೆ ಕುಳಿತೇ ಮಾಡಬೇಕು. ಉತ್ತರ ದಿಕ್ಕಿಗೆ ಕುಳಿತುಕೊಂಡು ಚಪಾತಿಯ ಮೇಲೆ ಅವರ ಹೆಸರನ್ನು ಬರೆದು ಆ ಚಪಾತಿಯನ್ನು ಫೋಲ್ಡ್ ಮಾಡಿ, ಅಂದರೆ ಮಡಚಿ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು, ನಾನು ಇವಾಗ ನಿಮಗೆ ಒಂದು ಮಂತ್ರವನ್ನು ಕೊಡ್ತೇನೆ. ಈ ಮಂತ್ರನ ನೀವು 108 ಸಾರಿ ಪಠನೆ ಮಾಡಬೇಕಾಗುತ್ತೆ. ಪಠನೆ ಮಾಡಿ ಆದ ಮೇಲೆ ಆ ಚಪಾತಿಗೆ ಉಫ್ ಅಂತ 3 ಸಾರಿ ಅಭಿಮಂತ್ರಿಸಿ. 3 ಸಾರಿ ಅಭಿಮಂತ್ರಿಸಿ ಆದ ಮೇಲೆ ಆ ಚಪಾತಿಯನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಒಂದು ಕಪ್ಪು ನಾಯಿಗೆ ತಿನ್ನಿಸಬೇಕು. ತಿನ್ನಿಸುವ ಸಮಯದಲ್ಲಿ ನಿಮಗೆ ಯಾರು ಬೇಕಾಗಿದ್ದರೋ ಅವರ ಹೆಸರನ್ನು ನೆನೆಸಿಕೊಳ್ತಾ ಇದನ್ನು ತಿನ್ನಿಸಿದ್ದೇ ಆದಲ್ಲಿ 3 ದಿನದ ಒಳಗಡೆ ಅವರು ನಿಮಗೆ ಸಂಪೂರ್ಣ ವಶೀಭೂತರಾಗ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಇದಕ್ಕೆ ಮಂತ್ರ ಹೀಗಿದೆ: ಓಂ ಮಾ ಭಗಲಾಯ ನಮೋಸ್ತುತೆ ನಮೋಸ್ತುತೆ ಅಮುಕಸ್ಯ ಮಂ ವಶಂ ಹನ್ ಫಟ್ ಕರೋತಿ ಸ್ವಾಹ. ಮಂತ್ರವನ್ನು ಡಿಸ್ಪ್ಲೇ ಮೇಲೂ ಹಾಕಿದ್ದೀನಿ. ಅಮುಕಸ್ಯ ಅನ್ನುವ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ಮಾಡಬೇಕು. ಮಂತ್ರ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ: ಓಂ ಮಾ ಭಗಲಾಯ ನಮೋಸ್ತುತೆ ನಮೋಸ್ತುತೆ ಅಮುಕಸ್ಯ ಮಂ ವಶ್ಯಂ ಹನ್ ಫಟ್ ಕರೋತಿ ಸ್ವಾಹ. ಈ ರೀತಿಯಾಗಿ ನೀವು ಏನಾದರೂ ಚಾಚೂ ತಪ್ಪದೆ ಮಾಡಿದ್ದೇ ಆದಲ್ಲಿ ಈ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ.